ಹಾಯ್ ಗೆಳೆಯರೇ, ನಾನು ಆನಂದ್ ಎಂಜಿನಿಯರಿಂಗ್ ಕಲಿಯುತ್ತಾ ಇದ್ದು ನಮ್ಮದು ಡೆವಲಪ್ಮೆಂಟ್ ಏರಿಯಾದಲ್ಲಿ ಇರುವ ಮನೆಯಾಗಿರುವುದರಿಂದ ಇಲ್ಲಿಗೆ ಜನರ ಓಡಾಟ ಕಡಿಮೆ ಇರುತ್ತದೆ. ಅಲ್ಲದೆ ನಮ್ಮದು 2 ಅಂತಸ್ತಿನ ಮನೆಯಾಗಿರುವುದರಿಂದ ಮನೆಯಲ್ಲಿ ಸಾಕಷ್ಟು ಜನರು ಕೂಡಿಕೊಂಡು ಇದ್ದೆವು. ಇನ್ನು ನನ್ನ ಮನೆಯಲ್ಲಿ ನನ್ನ ಅಪ್ಪನೇ ಹಿರಿಯವರಾಗಿದ್ದರಿಂದ ಮನೆಯಲ್ಲಿ ಯಾರೂ ಕೂಡ ಇವರ ಮಾತು ಮೀರುವಂತೆ ಇರಲಿಲ್ಲ. ಇನ್ನು ನನ್ನ ಮನೆಯಲ್ಲಿ ಇಷ್ಟೆಲ್ಲ ಕಟ್ಟುನಿಟ್ಟಿನ ನಿಯಮಗಳು ಇದ್ದರೂ ಕೂಡ ಊರಿಗೆ ಬಂದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಮನೆಯಲ್ಲಿ ನನ್ನ ತಾಯಿಯ ತಮ್ಮ ಕಿಶೋರ್ ಕೂಡ ನಮ್ಮ ಜೊತೆಗೆ ಇರುವುದರಿಂದ ಅವನು ಯಾವಾಗಲೂ ಬಿಸಿನೆಸ್ ಅಂತ ಓಡಾಡಿ ಸಾಕಷ್ಟು ವಯಸ್ಸನ್ನು ಅದರಲ್ಲಿಯೇ ಕಳೆದುಬಿಟ್ಟಿದ್ದ. ಕೊನೆಗೆ ಇವನನ್ನು ಹೀಗೆ ಬಿಟ್ಟರೆ ಹೀಗೆ ಇರುತ್ತಾನೆ ಎಂದು ನನ್ನ ಪೈವನಿಗೆ ಮದುವೆ ಮಾಡಿಸಿದರು. ಇದರಿಂದ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ದರೆ ನಾನು ಮಾತ್ರ ಪೂಜಾ ಕಂಡು ಗಾಬರಿಯಾಗಿದ್ದೆ. ಏಕೆಂದರೆ ಕಿಶೋರ್ ಮತ್ತು ಇವರ ನಡುವೆ ಸರಿಸುಮಾರು 12 ವರ್ಷ ವ್ಯತ್ಯಾಸವಿತ್ತು. ಅವರ ಮನೆಯಲ್ಲಿ ಬಡವರಾಗಿದ್ದರಿಂದ ಅವರು ಕೂಡ ಸುಮ್ಮನೆ ಒಪ್ಪಿಗೆ ನೀಡಿದರು. ಇನ್ನು ಅವರು ನೋಡಲು ಅಂದವಾಗಿದ್ದು ಚಂದ್ರನಂತೆ ಮುಖ, ಉದ್ದನೆಯ ಕೇಶರಾಶಿ, ನೋಡಲು ತುಸು ಎತ್ತರ, ಸ್ವಲ್ಪ ನೇರವಾದ ಮೂಗು ಇದ್ದು ಒಟ್ಟಾರೆಯಾಗಿ ರಂಭೆಯಂತೆ ಕಾಣುತ್ತಿದ್ದರು. ಅವರನ್ನು ನೋಡಿದ ಮೊದಲ ದಿನದಿಂದಲೇ ನನ್ನನ್ನು ನಾನು ಮರೆತುಬಿಟ್ಟಿದ್ದೆ. ಆದರೆ ಅವರಿಗೆ ದೂರದ ಸಂಬಂಧಿ ಎನ್ನುವುದು ನನಗೆ ಆಮೇಲೆ ಗೊತ್ತಾಗಿತ್ತು. ಅಲ್ಲದೆ ಅವರಾಗಿಯೇ ನನ್ನ ಗುರುತಿಸಿ ಚೆನ್ನಾಗಿದ್ದೀಯಾ ಅನಂತ್ ಎಂದೆಲ್ಲ ಕೇಳಿ ಎಲ್ಲಿ ಓದುತ್ತೀಯಾ, ಏನು ಓದುತ್ತೀಯಾ ಎಂದೆಲ್ಲ ಕೇಳಿದರು. ಆಮೇಲೆ ನಾನು ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡಿದೆ. ಹೀಗೆ ಮೊದಲ ಬಾರಿಗೆ ನನ್ನ ಅವರ ಪರಿಚಯವಾಗಿ ಬಿಟ್ಟಿತು. ಇನ್ನು ಮದುವೆ ಮುಗಿದ 4-5 ದಿನಗಳ ನಂತರ ಅವರು ನಮ್ಮ ಮನೆಗೆ ಬಂದರು. ಇನ್ನು ಮನೆಗೆ ಬಂದ ಮೇಲೆ ಇದೆಲ್ಲ ಉಳಿದ ಎಲ್ಲಾ ಶಾಸ್ತ್ರಗಳು ಕೂಡ ಮುಗಿದವು. ಆದರೆ ನಾನು ಈ ವೇಳೆ ಗಮನಿಸಿದ ಒಂದು ಘಟನೆ ನನಗೆ ನೆನಪಿದೆ. ಅದೇನು ಎಂದರೆ ಮಾರನೇ ದಿನ ಅವರು ನಡೆಯುವಾಗ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿತ್ತು. ಆದರೆ ಅದು ಯಾಕೆ ಎನ್ನುವುದು ನನಗೆ ಅರ್ಥವಾಗಿತ್ತು. ಆದರೆ ಮನೆಯಲ್ಲಿ ಇದರ ಬಗ್ಗೆ ಮಾತನಾಡುವಂತೆ ಇರಲಿಲ್ಲ. ಆಮೇಲೆ ನಾನು ಕೂಡಲೇ 2ನೇ ಅಂತಸ್ತಿನಲ್ಲಿದ್ದ ನನ್ನ ಕೋಣೆಗೆ ಹೋಗಿ ಆ ಸಿನಿಮಾಗಳನ್ನು ನೋಡುತ್ತಾ ಸ್ವಲ್ಪ ಬಾತ್ರೂಮಿಗೆ ಹೋಗಿ ಸಮಾಧಾನ ಪಟ್ಟುಕೊಂಡು ಬಂದು ಕೂತಿದ್ದೆ. ಹೀಗೆ ಕೂತಾಗ ಎಲ್ಲರೂ ದೇವರಿಗೆ ಹೋಗಲು ಸಜ್ಜಾಗಿದ್ದರು. ನನಗೆ ಬರುವಂತೆ ಕೇಳಿದಾಗ ನನಗೆ ಶಾಖ ಆಯಿತು. ಅದೇ ತಾನೇ ನಾನು ಏನು ಮಾಡಿದ್ದೆ ಅಂತ ನನಗೆ ನೆನಪಿತ್ತು. ಆಮೇಲೆ ಮತ್ತೆ ಹೋಗಿ ಮೈಮೇಲೆ ನೀರು ಸುರಿದುಕೊಡು ದೇವರಿಗೆ ಹೋದೆ. ಇದಾದ ನಂತರ ನಾನು ನನ್ನ ಕಾಲೇಜಿಗೆ ವಾಪಸ್ ಹೋಗಿ ಅಲ್ಲಿಯೇ ಹಾಸ್ಟೆಲ್ನಲ್ಲಿ ಓದುತ್ತಾ ಆರಾಮವಾಗಿ ಇದ್ದೆ. ಆದರೆ ನನ್ನ ಗೆಳೆಯರು ಮಾತ್ರ ಓದುವುದನ್ನು ಬದಿಗಿಟ್ಟು ಅದಾಗಲೇ ಒಂದು ಹಕ್ಕಿಯ ಜೊತೆಗೆ ಪ್ರವಾಸ, ಹೋಟೆಲ್ ಅಂತೆಲ್ಲ ಅಲೆದಾಡುತ್ತಿದ್ದರು. ನಾನು ಮಾತ್ರ ಇವರನ್ನು ನೋಡುತ್ತಾ ಸುಮ್ಮನೆ ಇದ್ದೆ. ಹೀಗಾಗಿ ಓದನ್ನು ಹೊರತುಪಡಿಸಿ ಬೇರೆ ವಿಷಯದಲ್ಲಿ ನನ್ನ ಸಾಧನೆ ಶೂನ್ಯ ಆಗಿತ್ತು. ಕೊನೆಗೆ ಇದೆಲ್ಲದವುಗಳ ನಡುವೆ ಪರೀಕ್ಷೆ ಮುಗಿಸಿ ಊರಿಗೆ ಹೋದಾಗ ಮೊದಲಿಗೆ ನನ್ನ ಬರಮಾಡಿಕೊಂಡರು. ಊರಿಗೆ ಹೋದಾಗ ಅವರು ಎಲ್ಲರೂ ಇದ್ದದಾಗಲೇ ನನ್ನ ನೋಡಿ ಏನೋ ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ದೀಯಾ, ವ್ಯಾಯಾಮ ಅಂತೆಲ್ಲ ಮಾಡ್ತಾ ಇದ್ದೀಯಾ ಹೇಗೆ ಅಂತ ಕೇಳಿದಾಗ ನಾನು ಏನಿಲ್ಲ ಎಂದು ಹೇಳಿ ಒಳಗೆ ಹೋದೆ. ಮತ್ತೆ ಅಡುಗೆ ಮನೆಯಲ್ಲಿ ಇದೇ ವಿಷಯ ಮತ್ತೆ ಅವರು ಮಾತನಾಡಿದಾಗ ನಾನು ಹಾಗೇನಿಲ್ಲ, ಬಹಳ ದಿನದ ಮೇಲೆ ನೋಡಿದ್ದಿರಲ್ಲ, ಅದಕ್ಕೆ ಹೀಗೆ ಅನಿಸುತ್ತೆ ಅಂತ ಹೇಳಿದೆ. ಆದರೆ ಅವರು ಮಾತ್ರ ನನ್ನ ಮೇಲಿಂದ ಮೇಲೆ ನೋಡುತ್ತಲೇ ಇದ್ದರು. ನಾನು ನನ್ನ ಪಾಡಿಗೆ ಇರಲು ಪ್ರಯತ್ನ ಪಡುತ್ತಿದ್ದೆ. ಇದಾದ ಮೇಲೆ ಅವರೇ ನನಗೆ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು. ಹೀಗೆ ಕೊಡುವಾಗ ಅವರು ನೈಟಿ ಹಾಕಿದ್ದರಿಂದ ನನಗೆ ಆ ದಿನವೇ ಸೌಂದರ್ಯ ದರ್ಶನವಾಗಿ ಬಿಟ್ಟಿತು. ಅಲ್ಲದೆ ಹೀಗೆ ನೋಡುವಾಗ ಮೊಬೈಲ್ ಕೂಡ ನೋಡುತ್ತಾ ಇದ್ದಿದ್ದರಿಂದ ನಾನು ಅದರಲ್ಲಿ ಬರುತ್ತಿದ್ದ ಕಾಮಿಡಿ ನೋಡಿ ತುಸುನಕ್ಕೂ ಸುಮ್ಮನಾದೆ. ಆ ಸೌಂದರ್ಯ ಕಣ್ಣು ಸೆಳೆಯುವಂತೆ ಇತ್ತು. ನಾನು ಕಾಫಿ ಕುಡಿದು ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಆಮೇಲೆ ನೀರು ಸುರಿದುಕೊಂಡು ಬಂದು ಮತ್ತೆ ಟಿವಿ ನೋಡುತ್ತಾ ಕೂತಿದ್ದೆ. ಅದಾಗಲೇ ಅವರು ಕೂಡ ಅಲ್ಲಿ ಬಂದು ಕೂತಿದ್ದರಿಂದ ನಾನು ತುಸು ಹೊತ್ತು ಟಿವಿ ನೋಡುತ್ತಾ ಸುಮ್ಮನಾಗಿದ್ದೆ. ನೋಡುತ್ತಾ ಕಾಲೇಜು ಪರೀಕ್ಷೆ ಅಂತೆಲ್ಲ ಮಾತನಾಡಿದೆ. ಆದರೆ ಹೀಗೆ ಮಾತನಾಡುವಾಗಲಿಲ್ಲ, ನಾನು ಆಗಾಗ ಬೇರೆ ಕಡೆಗೆ ನೋಡುತ್ತಿದ್ದೆ. ಆದರೆ ಜಾಸ್ತಿ ನೋಡುವಂತೆ ಇರಲಿಲ್ಲ, ಏಕೆಂದರೆ ಉಳಿದವರು ಅಲ್ಲಿಯೇ ಸುತ್ತಲೂ ಕೂತಿರುತ್ತಿದ್ದರು. ಇನ್ನು ಇದಾದ ಮೇಲೆ ಹೀಗೆ ಮಾತನಾಡುತ್ತಾ ಕೂತಾಗ ನಾನು ಕಿಶೋರ್ ಮಾಮ ಬಗ್ಗೆ ಕೇಳಿದಾಗ ಇವರು ಸುಮ್ಮನೆ ಎದ್ದು ಹೋದರು. ಆಗ ನನ್ನಪ್ಪ ಅವನು ಮತ್ತೆ ಮೊದಲಿನಂತೆ ಬಿಸಿನೆಸ್ ಅಂತ ಅಡ್ಡಾಡುತ್ತಿದ್ದಾನೆ ಎಂದರು. ಯಾವಾಗ ನೋಡಿದರೂ ಸಹ ಯಾವತ್ತೂ ಮೀಟಿಂಗ್ ಅಂತೆಲ್ಲ ಅಲ್ಲಿ ಇಲ್ಲಿ ಅಂತ ಹೋಗ್ತಾನೆ. ಇವಾಗ ಮುಂಬೈಗೆ ಹೋಗಿ 15 ದಿನ ಆಗಿದೆ, ಯಾವಾಗ ಬರ್ತೀಯಾ ಎಂದು ಕೇಳಿದರೆ ಈಗ ಆಗ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂತ ಭಯ ತೊಡಗಿದರು. ಆಮೇಲೆ ನಾನು ಎದ್ದು ಅಡುಗೆ ಮನೆಗೆ ಹೋದಾಗ ಅಲ್ಲಿ ಚಿಕನ್ ತೊಳೆದು ಅದಕ್ಕೆ ಎಲ್ಲಾ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದಾಗ ನಾನು ಒಳಗೆ ಹೋಗಿದ್ದೆ. ತಡ ಮತ್ತೆ ಆ ಸೌಂದರ್ಯದ ದರ್ಶನವಾಯಿತು. ಆಮೇಲೆ ನಾನು ಅದನ್ನು ತಲೆ ಕೆಡಿಸಿಕೊಳ್ಳದೆ ಒಳಗೆ ಹೋದಾಗ ಅವರು ನಗುತ್ತಾ ನನ್ನ ಜೊತೆಗೆ ಮಾತನಾಡಿದರು. ಆಮೇಲೆ ನಾನು ಊಟ ಮಾಡಿ ಸ್ವಲ್ಪ ಊರು ಸುತ್ತೋಕೆ ಅಂತ ಹೊರಗೆ ಹೋಗಿ ಬಂದೆ. ಕೊನೆಗೆ ಆ ದಿನ ಕಳೆದು ಹೋಯಿತು. ಇನ್ನು ಮಾರನೇ ದಿನ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಇವರನ್ನು ಮನೆಯಲ್ಲಿ ಎಲ್ಲರೂ ಭಯತೊಡಗಿದ್ದರು. ನಾನು ಯಾಕೆ ಎಂದು ಕೇಳಿದಾಗ ನಮಗೆ ಸಿಗಬೇಕಾಗಿದ್ದ ಟೆಂಡರ್ ಸಿಕ್ಕಿಲ್ಲ ಎಂದು ಹೇಳಿದರು.
ಆಗ ನಾನು ಅದಕ್ಕೆ ಇದಕ್ಕೆ ಏನು ಸಂಬಂಧ ಎಂದು ಕೇಳಿದೆ. ಯಾರೂ ಏನೂ ಹೇಳಲಿಲ್ಲ. ಇವರು ಕೂಡ ಸುಮ್ಮನೆ ಅಳುತ್ತಾ ತಮ್ಮ ಮೇಲಿನ ರೂಮಿಗೆ ಹೋದರು. ಆ ದಿನ ಸಾಯಂಕಾಲ ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ಕಾರ್ಯಕ್ರಮವಿತ್ತು. ಅಲ್ಲಿಗೆ ಹೋಗಲು ಎಲ್ಲರೂ ರೆಡಿಯಾಗಿದ್ದರು, ಆದರೆ ಇವರು ಸುಮ್ಮನಿದ್ದರು. ಆಗ ಯಾಕೆ ಅಂದಾಗ ಇವರು ಮತ್ತೆ ಏನೂ ಹೇಳಲಿಲ್ಲ. ಬೇರೆಯವರಿಗೆ ಕೇಳಿದಾಗ ನೀನು ಬರ್ತಿದ್ದರೆ ಬಾ, ಇಲ್ಲ ಅಂದರೆ ಇವರ ಜೊತೆಗೆ ಮನೆಯಲ್ಲಿರು ಎಂದರು. ಇವರನ್ನು ಕರ್ಕೊಂಡು ಹೋಗಿ ಮತ್ತೆ ಏನಾದರೂ ಸಮಸ್ಯೆ ಆದರೆ ನಮಗೆ ಕಷ್ಟ ಎಂದು ಹೇಳಿದರು. ಆಗ ನಾನು ನೀವು ಹೋಗಿ ಮನೆಯಲ್ಲಿ ಇರ್ತೀನಿ ಅಂತ ಸಿಟ್ಟಿನಿಂದ ಹೇಳಿದೆ. ಎಲ್ಲರೂ ಸಮಾರಂಭಕ್ಕೆ ಹೋದರು. ಇವರು ಬೇಜಾರು ಪಟ್ಟುಕೊಂಡು ತಮ್ಮ ಕೋಣೆಗೆ ಹೋಗಿ ಕೂತಿದ್ದರು. ಆಗ ನಾನು ಅಲ್ಲಿಗೆ ಹೋಗಿ ಯಾಕೆ ಇದೆಲ್ಲ ಮನೆಯಲ್ಲಿ ಏನು ನಡೀತಿದೆ ಎಂದು ಕೇಳಿದೆ. ಅವರು ಅಳೋಕೆ ಶುರು ಮಾಡಿಬಿಟ್ಟರು. ಅವರು ಜೋರಾಗಿ ಅಳುತ್ತಾ ನಾನು ಮನೆಗೆ ಬಂದಾಗಿನಿಂದ ಈ ಮನೆಯಲ್ಲಿ ಏನೇ ನಡೆದರೂ ಅದಕ್ಕೆ ನನ್ನನ್ನೇ ಹೊಣೆ ಮಾಡ್ತಾ ಇದ್ದಾರೆ. ನಾನು ಅಪಶಕುನ ಅಂತೆಲ್ಲ ನನಗೆ ಅಂತಾರೆ ಎಂದರು. ನನ್ನ ಕಾಲ್ಗುಣ ಸರಿ ಇಲ್ಲ ಎಂದು ಹೇಳ್ತಾರೆ. ನನ್ನ ಜೊತೆಗೆ ಇರಬೇಕಾಗಿದ್ದ ಯಜಮಾನನು ಕೂಡ ಯಾವಾಗಲೂ ನನಗೆ ಬೈತಾನೆ. ನಾನು ನರಕದಲ್ಲಿ ಸಿಕ್ಕಿದ್ದೇನೆ ಅಂತ ಅನಿಸ್ತಿದೆ. ನಮ್ಮ ಮನೆಯವರು ನನ್ನ ಕೀಳಾಗಿ ನೋಡ್ತಾರೆ. ಒಂದು ದಿನ ಕೂಡ ಚೆನ್ನಾಗಿ ಮಾತನಾಡಿಸುವುದಿಲ್ಲ. ಇನ್ನು ನನ್ನ ಯಜಮಾನರ ಜೊತೆಗೆ ಇರುವುದೇ ಇಲ್ಲ, ಯಾವಾಗಲೂ ದೂರ ಇರ್ತಾನೆ ಎಂದು ಹೇಳಿ ಅಳತೊಡಗಿದರು. ಹೀಗೆ ಅಳುವಾಗ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಅಷ್ಟೊತ್ತಿಗೆ ಮತ್ತೊಬ್ಬ ಎದ್ದು ಡ್ಯಾನ್ಸ್ ಮಾಡತೊಡಗಿದ. ಆಗ ನಾನು ಅದೆಲ್ಲವನ್ನೂ ಗಮನಕ್ಕೆ ತೆಗೆದುಕೊಳ್ಳದೆ ಇವರನ್ನು ಸಮಾಧಾನ ಮಾಡಲು ಯತ್ನಿಸಿ ತಬ್ಬಿಕೊಂಡು ಸಮಾಧಾನ ಮಾಡುವಾಗ ಕರೆಂಟ್ ಹೊಡೆದಂತೆ ಭಾಸವಾಗಿ ಅಲ್ಲಿಯೇ ಅವತ್ತು ಗೊತ್ತಿಲ್ಲದೆ ಎಲ್ಲವೂ ಮುಗಿಸಿ ಹೋಗಿಬಿಟ್ಟೆ. ಹೀಗೆ ಇದಾದ ಸ್ವಲ್ಪ ಹೊತ್ತಿನ ನಂತರ ಅವರು ಇನ್ನೂ ಮನೆಯವರು ಬೈದ ಯೋಚಿಸುತ್ತಿದ್ದರು. ಆಗ ನಾನು ಹೀಗೆಲ್ಲ ಅಳಬೇಡಿ, ನಾನು ಇರುವ ತನಕ ನಿಮಗೆ ಏನು ಸಮಸ್ಯೆ ಆಗುವುದಿಲ್ಲ ಎಂದು ಹೇಳಿದೆ. ಆಮೇಲೆ ಹೊರಗಡೆ ಹೋದಾಗ ಅವರಿಗೆ ತಿನ್ನಲು ಏನಾದರೂ ತರುತ್ತಿದ್ದೆ. ಅವರನ್ನು ಹೊರಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಹೀಗೆ ಇದೆಲ್ಲ ನಡೆದ ಒಂದೆರಡು ದಿನಗಳ ಬಳಿಕ ನನ್ನ ಸ್ನೇಹಿತರ ಜೊತೆಗೆ ಫೋನ್ನಲ್ಲಿಯೇ ಮಾತನಾಡಿದಾಗ ಅವರು ಒಂದೆರಡು ಹೊಸ ಐಡಿಯಾಗಳನ್ನು ನೀಡಿದರು. ನಾನು ಅವುಗಳನ್ನು ತಂದು ಮನೆಯಲ್ಲಿ ಈ ಬಿಸಿನೆಸ್ ಬಗ್ಗೆ ಹೇಳಿದಾಗ ಅದೆಲ್ಲ ಮನೆಯವರಿಗೆ ಇಷ್ಟವಾಗಿ ಅದರಿಂದ ಚೆನ್ನಾಗಿ ಲಾಭವಾಯಿತು. ಆಮೇಲೆ ಇದು ನನ್ನ ಉಪಾಯವಲ್ಲ, ಇವರದ್ದು ಎಂದು ಹೇಳಿದಾಗ ಎಲ್ಲರಿಗೂ ಶಾಕೆನಿಸಿತು. ಆದರೆ ಕೊನೆಗೆ ಮನೆಯವರು ಇವರ ಹತ್ತಿರ ಸ್ವಾರಿ ಕೇಳಿದರು. ಇವಾಗ ಎಲ್ಲರೂ ಅದೇ ಬಿಸಿನೆಸ್ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಮಾತ್ರ ಬೇರೆ ಊರಿನಲ್ಲಿ ಆರಾಮವಾಗಿ ಇದ್ದೀನಿ. ಅಪಶಕುನ ಕಾಲ್ಗುಣ ಅಂತ ಏನೂ ಇರುವುದಿಲ್ಲ. ಎಲ್ಲವೂ ನಮ್ಮ ನಂಬಿಕೆ ಅಷ್ಟೇ. ಯಾಕಂದರೆ ಎಲ್ಲವೂ ಆಗುವ ಕಾಲಕ್ಕೆ ಹಾಗೆ ಆಗುತ್ತದೆ. ನಮ್ಮ ನಂಬಿಕೆಗಳು ಯಾವಾಗಲೂ ಸತ್ಯವಲ್ಲ. ಕೆಲವೊಮ್ಮೆ ನಾವು ನೋಡದ ಒಳಗಿನ ಸತ್ಯವಿದೆ. ಯಾರನ್ನಾದರೂ ಅಂದುಕೊಳ್ಳುವ ಮೊದಲು ಅವರ ಮನಸ್ಸು ನಿಜವಾದ ಸ್ಥಿತಿ ನೋಡೋಣ ಮತ್ತು ತೋರುವ ಪ್ರೀತಿಯನ್ನು ನೋಡೋಣ. ಒಂದು ಸಣ್ಣ ಪ್ರೀತಿ ಮತ್ತು ಬೆಂಬಲವೇ ಒಬ್ಬ ವ್ಯಕ್ತಿಯ ಬದುಕನ್ನು ಬದಲಾಯಿಸಬಲ್ಲದು. ಫ್ರೆಂಡ್ಸ್, ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.